ಚಿತ್ರದುರ್ಗ ಜಿಲ್ಲೆಯ ಐತಿಹಾಸಿಕ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಕಟ್ಟಿಸಿದಂತಹ ದೊಡ್ಡ ಕೆರೆ ಕೋಡಿ ಬಿದ್ದಿದ್ದು ಶಾಸಕ NY ಗೋಪಾಲಕೃಷ್ಣ ಅವರು ಗುರುವಾರ ಬಾಗಿನವನ್ನು ಅರ್ಪಿಸಿದ್ದಾರೆ. ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಅವರು, ಬಾಗಿನ ಅರ್ಪಿಸುವುದಕ್ಕೆ ನನ್ನನ್ನು ಕರೆದಂತಹ ನಾಯಕನಹಟ್ಟಿ ಪಟ್ಟಣದ ಗ್ರಾಮಸ್ಥರಿಗೆ, ದೈವಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಂತ ಹೇಳಿದರು. ನಾನು ಶಾಸಕನಾದ ಸಂದರ್ಭದಲ್ಲಿ ತೆಪ್ಪೋತ್ಸವಕ್ಕೆ ಭಾಗಿಯಾಗಿದ್ದೆ. ನನ್ನ ಕಾಲದಲ್ಲಿ ಕೆರೆ ತುಂಬಿದ್ದು ವಿಜೃಂಭಣೆಯಿಂದ ಆಚರಿಸಿದ್ರು. ಅಕ್ಕಪಕ್ಕದ ಎಲ್ಲ ಹಳ್ಳಿಗಳು ಸೇರಿ ಈಗ ಕೂಡ ದೊಡ್ಡ ಕೆರೆ ಹಾಗೂ ಚಿಕ್ಕ ಕೆರೆ ತುಂಬಿ ಕೋಡಿ ಬಿದ್ದಿದ್ದು ತೆಪ್ಪೋತ್ಸವನ ಜರುಗಿಸಬೇಕಾಯಿತು. ಕಾರ್ತಿಕ ಮಾಸ ಇರೋದ್ರಿಂದ ತೆಪ್ಪೋತ್ಸವ ಮಾಡ್ತಾ ಇಲ್ಲ. ಎಲ್ಲ ಕೆರೆಗಳು ತುಂಬಿದ ಮೇಲೆ ಬಾಗಿನ ಅರ್ಪಿಸುವುದು ವಾಡಿಕೆ. ಈಗ ತಾನೇ ಬಾಗಿನ ಅರ್ಪಿಸಿದ್ದೇವೆ. ನಾವೆಲ್ಲರೂ ಸೇರಿ ಗಂಗಮ್ಮನ ಪಾತ್ರಕ್ಕೆ ಬಾಗಿನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ತೆಪ್ಪೋತ್ಸವವನ್ನು ಹಿರಿಯರು, ಗ್ರಾಮಸ್ಥರು ಸೇರಿ ತೀರ್ಮಾನ ತೆಗೆದುಕೊಂಡು ಯಾವ ದಿನಾಂಕದಂದು ತೆಪ್ಪೋತ್ಸವ ಜರುಗಿಸಬೇಕು ಅಂತ ಚರ್ಚೆ ಮಾಡಿ ಆ ದಿನ ತೆಪ್ಪೋತ್ಸವವನ್ನು ಜರುಗಿಸ್ತೇವೆ ಅಂತ ಹೇಳಿದರು. ಇನ್ನು ಬೋಸೆ ದೇವರಹಟ್ಟಿ ರಸ್ತೆಯ ಸೇತುವೆ ಕೊಚ್ಚಿಕೊಂಡು ಹೋಗಿದ್ದು, ಮಳೆ ಬಂದ ದಿನಗಳಲ್ಲಿ ಜನರಿಗೆ, ರೈತರು, ಸಾರ್ವಜನಿಕರಿಗೆ ಆ ರಸ್ತೆಯಲ್ಲಿ ಓಡಾಡೋದಕ್ಕೆ ತುಂಬ ತೊಂದರೆ ಆಗಿದೆ. ತುರ್ತಾಗಿ ಕಾಮಗಾರಿ ಪೂರ್ಣಗೊಳಿಸಲು ಸಾಧ್ಯವಿಲ್ಲ. ಅಧಿಕಾರಿಗಳ ಹತ್ತಿರ ಚರ್ಚೆ ಮಾಡಿ ತುರ್ತಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಕೆಲಸ ಮಾಡಿಸ್ತೇನೆ ಅಂತ ಭರವಸೆಯನ್ನು ಕೂಡ ನೀಡಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್, ಉಪಾಧ್ಯಕ್ಷೆ ಸರ್ವಮಂಗಳ ಉಮಾಪತಿ, ಪಟ್ಟಣ ಪಂಚಾಯತ್ ಸದಸ್ಯ KP ತಿಪ್ಪೇಸ್ವಾಮಿ, ವಿನುತಾ, JR ರವಿಕುಮಾರ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ R ಶ್ರೀಕಾಂತ್, ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯ ಮತ್ತು ವಕೀಲರಾದ ಉಮಾಪತಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ O ಶ್ರೀನಿವಾಸ್, ತಳಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ, ಕಾಂಗ್ರೆಸ್ ಮುಖಂಡ ನೇರಲಗುಂಟೆ ಬ್ಯಾಂಕ್ ಸೂರನಾಯಕ್, ಬಗರುಕುಂ ಕಮಿಟಿ ಸದಸ್ಯ ಬೋರನಾಯಕ್, ತೊರೆಕೊಲಮನಹಳ್ಳಿ R ಬಸಪ್ಪ, ಪ್ರಭುಸ್ವಾಮಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಂಗಪ್ಪ, ದೇವಸ್ಥಾನದ ಮಾಜಿ ಅಧ್ಯಕ್ಷ ರವಿಶಂಕರ್, ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಮುದಿಯಪ್ಪ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಂಡೆ ಕಪಿಲೆ ಓಬಣ್ಣ, ತಿಮ್ಮಪ್ಪಯ್ಯನಹಳ್ಳಿ ಪ್ರಕಾಶ್, ಪಟ್ಟಣ ಪಂಚಾಯತ್ ಪಕ್ಷೇತರ ಅಭ್ಯರ್ಥಿ ಜಾಗನೂರಹಟ್ಟಿ ಮಂಜುನಾಥ್, ದೇವಸ್ಥಾನದ ಸಿಬ್ಬಂದಿ ಸತೀಶ್, ಜಾಗನೂರಹಟ್ಟಿ ಮುತ್ತಯ್ಯ, ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯ T ಬಸಪ್ಪ ನಾಯಕ್, ದೇವಸ್ಥಾನದ ಅರ್ಚಕರಾದ ಮಹಾಂತೇಶ್ ದಿವಾಕರ್, ಬಾಲೆಹಳ್ಳಿ ತಿಪ್ಪೇಸ್ವಾಮಿ, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು, ನಾಯಕನಹಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ದೈವಸ್ಥರು, ಕಾಂಗ್ರೆಸ್ನ ಮುಖಂಡರು ಸಂದರ್ಭದಲ್ಲಿ ಭಾಗವಹಿಸಿದರು. ಸರ್ವದೇವಾನಂ ಧೂಪಮಾಗ್ರಾಪಯಾಮಿ. ಪೂಜಾ ನಿಮಿತ್ತ ಬಾಗಣವನ್ನು ಅರ್ಪಿಸುತ್ತಾರೆ. ಹರ ಓಂ ಯೋ ವೈತಾಮೃತ ವೇದಾಂತ ತ್ರೈವರ್ಣಿಕ ಆಯುರ್ವೇದ್ಯಂ ಪ್ರಜಾವಲ್ಲೋ ಕಾಮಜೇನೋ ಗುರುವರ ಕರುಣ ಸಾಗರಂ ಜಯ ದೀನ ಜನೋದ್ಧಾರ ಬಂಧುರಂ ಜಯ ಕಲಿಮಲಹರ ವರದಿಗಂ ವಿವಾಹ ಪೂರ್ವೇ ಸಾಧ್ಯಾದೇವ ಓಂ ಶಾಂತಿ ಶಾಂತಿ. ಒಬ್ರು ಹೆಣ್ಮಕ್ಳು ಯೋ ವೈತಾಂ ಬ್ರಹ್ಮ ವೇದ ಹಂಬಿತೇನ ಋತಾಂ ಪ್ರಯತಸ್ಮೈ ಆಯು ಕೀರ್ತಿಂ ಪ್ರಜಾಂದದು ನಿರ್ಮಲ ಪೂಜಾನಂತರ ಪ್ರತಿಪೂಜಂ ಸಮರ್ಪಯಾಮಿ. ಹರಃ ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ ಸ ಭೋವಿಂ ವಿಶ್ವತೋರುಸ್ವಂ ಅತ್ಯತಿಷ್ಠ ದಶಾಂಗುಲಂ ಪುರುಷ ಏವೇದಂ ಸರ್ವಾಹಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವತ್ತೇಷಾನಃ ಯದನ್ನೇನಾತಿರೋಹತೆ ಏತಾವಾನಸ್ಯ ಮಹಿಮಂ ಅತೋ ಜಾಯಾಗುಂಚ ಪುರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ದಶಾಂಗುಲಂ ಪುರುಷ ಏವೇದಂ ಸರ್ವಾಹಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವತ್ತೇಷಾನಃ. ಮಂಗಳಾರತಿ ತಟ್ಟೆ ತೆಪ್ಪೋತ್ಸವದಲ್ಲಿ ಏನಾದರೂ ಪಾಲ್ಗೊಂಡಿದ್ದೀರಿ ಸರ್ ತಾವು? ಒಂದ್ಸಾರಿ ಪಾಲ್ಗೊಂಡಿದ್ದೇನೆ. ಹೋಟೆಲ್ ಟರ್ಮಲ್ಲಿ ನಾನು ಒಂದ್ಸಾರಿ ಬಂದಿದ್ದೆ. ಒಂದು ಅಲ್ಲೆಲ್ಲೋ ಅಂಗಳದಲ್ಲಿ ಕೂಡ ಉಮಾಪತಿಯವರು ಇದ್ದರು. ಬೋರ್ವೆಲ್ ಉಮಾಪತಿಯವರು ಅವರು ಅಡುಗೆ ಮಾಡಿಸಿದ್ರು. ಅವತ್ತು ಬಂದು ಊಟ ಮಾಡ್ಕೊಂಡು ತೆಪ್ಪೋತ್ಸವದಲ್ಲಿ ಪಾಲ್ಗೊಂಡು ಭಾಳ ಖುಷಿಯಾಗಿ ಹೋಗಿರ್ತಕ್ಕಂಥದ್ದೇ ಇವತ್ತು ನಾನು ಜ್ಞಾಪಿಸ್ತೀನಿ.
ತದನಂತರ ಮತ್ತೊಂದು ಕೆರೆ ಇಲ್ಲಿ ಟ್ಯೂಬ್ ಒಂದು ನಾವು ರಿಪೇರಿ ಮಾಡಿದ್ವಿ. ಇಲ್ಲೆಲ್ಲೋ ಟ್ಯೂಬು ರಿಪೇರಿ ಒಳಗಾಗಬೇಕಾಗಿತ್ತು. ಅದು ನೀರು ಹೋಗ್ತಕ್ಕಂಥ ಚಾನಲ್ ಅದಕ್ಕೆ ಸ್ವಲ್ಪ ರಿಪೇರಿ ಮಾಡಿಬಿಟ್ಟು ಇಲ್ಲಿ ಉದ್ಘಾಟನೆ ಮಾಡಿ ಅದಕ್ಕೊಂದು ಟ್ಯಾಂಕ್ ಥರ ಮಾಡಿ ಹೋಗಿರ್ತಕ್ಕಂಥ ಜ್ಞಾಪಕ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒತ್ತು ಕೂಡ ನಾಯಕಟ್ಟಿ ಭಾಗಕ್ಕೆ ಕೊಡಬೇಕಾಗುತ್ತೆ. ಆ ಪ್ರಯತ್ನದಲ್ಲಿದೆ. ಒಟ್ಟಿನಲ್ಲಿ ಜನಗಳ ಸಹಕಾರ ಭಾಳ ಮುಖ್ಯ. ಸಹಕಾರ ಕೊಟ್ಟರೆ ಮಾತ್ರ ಸಾಧ್ಯವಾದಷ್ಟು ಕೂಡ ಒಳ್ಳೆ ಕೆಲಸಗಳನ್ನು ನಾವು ಕ್ಷೇತ್ರಕ್ಕೆ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಥ್ಯಾಂಕ್ ಯು ಸರ್. ನಾನು ಹಿಂದೆ ML ಆಗಿರ್ಬೇಕಾದ್ರೂ ಕೂಡ ತೆಪ್ಪೋತ್ಸವಕ್ಕೆ ಇಲ್ಲಿ ಬಂದಿದ್ದೆ. ಅವಾಗ ನನ್ನ ಕಾಲದಲ್ಲಿ ಕೂಡ ಒಂದ್ಸರಿ ಕೆರೆ ತುಂಬಿತ್ತು. ಅವಾಗ ಭಾಳ ವಿಜೃಂಭಣೆಯಿಂದ ಇಡೀ ಊರಿನವರು ಸುತ್ತಮುತ್ತ ಹಳ್ಳಿಗಳವರೆಲ್ಲ ಸೇರಿ ತೆಪ್ಪೋತ್ಸವ ಕಾರ್ಯಕ್ರಮ ಮಾಡಿದ್ರು. ಈಗ ಕೂಡ ಭಾಳ ಅನಿರೀಕ್ಷಿತವಾಗಿದೆ. ದೊಡ್ಡ ಕೆರೆ ಅದು ತುಂಬುತ್ತೋ ಇಲ್ಲ ಅಂತೇಳಿ ಅಂದ್ಕೊಂಡಿದ್ದೆ. ಅದಕ್ಕಿಂತ ಹೆಚ್ಚಾಗಿ ಚಿಕ್ಕ ಕೆರೆ ಕೂಡ ಅದು ಜೀವಮಾನದಲ್ಲೇ ತುಂಬೋದಿಲ್ಲ ಅಂತ ಅಂದ್ಕೊಂಡು ಅದು ಚೆನ್ನಾಗಿದೆ. ಚಿಕ್ಕ ಕೆರೆಯನ್ನು ತುಂಬಿದೆ, ನಾಯಕನಹಟ್ಟಿ ದೊಡ್ಡ ಕೆರೆಯನ್ನು ತುಂಬಿದೆ. ತೆಪ್ಪೋತ್ಸವ ಕಾರ್ಯಕ್ರಮ ಇಟ್ಕೊಂಡಿರಬೇಕಾಗಿತ್ತು. ಈ ಕಾರಣಾಂತರದಿಂದ ಈಗ ಅರ್ಜೆಂಟಿಗೆ ಮತ್ತು ಬಾಗಿನ ಬಿಡೋ ಕಾರ್ಯಕ್ರಮ ಅದು ಮಾಮೂಲಾಗಿ ಎಲ್ಲದೂ ಕೂಡ ಮಾಡಬೇಕಾಗ್ತದಲ್ಲ. ಸಂತೋಷವಾಗಿ ಎಲ್ಲರೂ ಒಂದು ಕಡೆ ಸೇರಿಕೊಂಡು ಆ ಗಂಗಮ್ಮನಿಗೆ ಪಾತ್ರಕ್ಕೆ ನಾವೆಲ್ಲರೂ ಹತ್ತಿರ ಆಗಬೇಕಾಗ್ತದೆ. ಆ ಒಂದು ಕಾರಣದಿಂದ ಇವತ್ತು ಬಾಗಿನ ಕಾರ್ಯಕ್ರಮ ಬಿಟ್ಟಿದ್ದಾರೆ ಸಾಂಕೇತಿಕವಾಗಿ. ಮುಂದಿನ ದಿನಗಳಲ್ಲಿ ಈ ತೆಪ್ಪೋತ್ಸವ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಿರಿಯರೆಲ್ಲ ಸೇರಿದ್ದಾರೆ, ದೈವದವರೆಲ್ಲ ಇದ್ದಾರೆ, ಎಲ್ಲ ಮುಖಂಡರುಗಳೆಲ್ಲ ಸೇರಿದ್ದಾರೆ. ಅವರೆಲ್ಲ ತೀರ್ಮಾನ ತಗೊಂಡು ಯಾವ ದಿನದಲ್ಲಿ ತೆಪ್ಪೋತ್ಸವ ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡ್ರೆ ಅವತ್ತು ಬಂದ್ಬಿಟ್ಟು ಇನ್ನೂ ಚೆನ್ನಾಗಿ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಜೊತೆಯಲ್ಲಿ ಈಗ ಬರ್ತಕ್ಕಂಥ ದಾರಿ ಕೂಡ ಸ್ವಲ್ಪ ಅವ್ಯವಸ್ಥೆ ಆಗಿದೆ. ಬರ್ತಕ್ಕಂಥ ಜನಗಳು ಕೂಡ ತುಂಬ ಜನ ಬರ್ತಾರೆ. ರಸ್ತೆಗಳು ಬೇಕು. ರಸ್ತೆ ಒಂದು ಭಾಳ ತೊಂದರೆ ಆಗಿದೆ ಸಾರ್ವಜನಿಕರು ಓಡಾಡಲಿಕ್ಕೆ ಅಂತ ಹೇಳಿದ್ದಾರೆ. ಈ ದೊಡ್ಡ ಕೆರೆಗೆ ಸಂಬಂಧಪಟ್ಟಾಗೆ ದೊಡ್ಡ ಕೆರೆಯಿಂದ ಹಾದು ಹೋಗ್ತಕ್ಕಂಥ ರಸ್ತೆ ಚನ್ನಬಸವನಹಟ್ಟಿಯಿಂದ ಬರ್ತಕ್ಕಂಥ ಮಾರ್ಗದಲ್ಲಿ ಸ್ವಲ್ಪ ಹಾಳಾಗೋಗಿರ್ತಕ್ಕಂಥ ನಾನು ಕೂಡ ಗಮನಿಸಿದ್ದೀನಿ. ಆದಷ್ಟು ಬೇಗನೆ ಅಲ್ಲಿಂದನೂ ಒಂದು ರಸ್ತೆ ಮಾಡಲಿಕ್ಕೆ ಅದನ್ನು ಮುಂದಿನ ಯೋಜನೆಗಳಲ್ಲಿ ಮುಂದೆ ಬರ್ತಕ್ಕಂಥ ಅನುದಾನದ ಅಡಿಯಲ್ಲಿ ಆ ಯೋಜನೆ ಅನುಷ್ಠಾನಗೊಳಿಸ್ತಕ್ಕಂಥ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಆಮೇಲೆ ಇಲ್ಲಿ ಬೋಸ್ತವರಟ್ಟಿಯಲ್ಲಿ ಚಾನಲ್ಲೇನೋ ಒಡೆದೋಗಿದೆ ಮೊನ್ನೆಕ್ಕೆ ಮಳೆ ಬಂದ ದಿನದಲ್ಲಿ ಅಂತ ಓಡಾಡಲಿಕ್ಕೆ ಭಾಳ ಅನಾನುಕೂಲ ಇದೆ ಅಂತ ಹೇಳ್ಬಿಟ್ಟು ಭಾಳ ಜನ ಸಾರ್ವಜನಿಕರಿದ್ದಾರೆ, ರೈತರು ಹೇಳಿದ್ದಾರೆ. ಆವತ್ತು ಅದನ್ನು ನಾವು ಕಾರ್ಯಗತ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೆಲಸ ಸಮಯ ಬೇಕಾಗ್ತದೆ. ಆದರೂ ಕೂಡ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟು ಅಧಿಕಾರಿಗಳಿಗೆ ಕರೆಸಿಬಿಟ್ಟು ನಾನು ಹೇಳಿದ್ದೀನಿ, ಆದಷ್ಟು ಬೇಗನೆ ಓಡಾಡ್ತಕ್ಕಂಥ ವ್ಯವಸ್ಥೆಗಳು ಆ ರಸ್ತೆ ಮಾಡಿಕೊಡಿ. ಮುಂದಿನ ದಿನಗಳಲ್ಲಿ ಪರ್ಮನೆಂಟಾಗಿ ಆ ಯೋಜನೆಗಳನ್ನು ಮಾಡಿಕೊಂಡು ಒಂದು ಬ್ರಿಡ್ಜನ್ನು ಕಟ್ತಕ್ಕಂಥ ಕೆಲಸ ಮಾಡೋಣ ಅಂತ ನಾನು ಹೇಳಿದ್ದೀನಿ. ಇವತ್ತು ಇಲ್ಲೆಲ್ಲ ಬಂದಿದ್ವಿ, ನಾವೆಲ್ಲರೂ ಒಟ್ಟಿಗೆ ಇದ್ದರೂ ಕೂಡ ಒಗ್ಗಟ್ಟಾಗಿ ನಾಯಕನಹಟ್ಟಿ ಪಟ್ಟಣದ ಎಂದಿನಂತೆ ಇರ್ತಕ್ಕಂಥ ವಿಶ್ವಾಸ ಪ್ರೀತಿ ಕೂಡ ನನ್ನ ಮೇಲೆ ತೋರಿಸಿ ಇವತ್ತು ಬಾಗಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗ್ತಕ್ಕಂಥ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ದೈವದವ್ರಿಗೂ ಮತ್ತು ಊರಿನ ಪ್ರಮುಖರಿಗೂ ಮತ್ತು ಹಿರಿಯರಿಗೂ ಮತ್ತೆಲ್ಲ ನನ್ನ ಸ್ನೇಹಿತರಿಗೂ ಮತ್ತೆಲ್ಲ ಜನಪ್ರತಿನಿಧಿಗೂ ಕೂಡ ನಾನು ವೈಯಕ್ತಿಕವಾಗಿ ತಿಪ್ಪೇರುದ್ರ ಸ್ವಾಮಿ ಭಗವಂತ ಅವರೆಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಲಿ. ಮುಂದೆ ಕೂಡ 108 ಕಾಲ ಕೂಡ ಇದೇ ರೀತಿಯಲ್ಲಿ ಸಮೃದ್ಧಿಯಾಗಿ ಬೆಳೆ ಇವೆಲ್ಲ ಸಂತೋಷ ಕೊಡ್ತಕ್ಕಂಥ ಕೆಲಸ ಭಗವಂತ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಸಾರ್ವಜನಿಕರೆಲ್ಲರಿಗೂ ಹಾರೈಸ್ತೀನಿ. ನಮಸ್ಕಾರ. ನಾನು ಒಂದ್ಸರಿ ಬಂದಿದ್ದೆ. ಬಂದು ಅಲ್ಲೆಲ್ಲೋ ಅಂಗಳದಲ್ಲಿ ಕೂಡ ಮೋಪತಿಯವರು ಇದ್ದರು. ಅಲ್ಲಿ ಮೋಪತಿಯವರು ಅವರು ಅಡುಗೆ ಮಾಡಿಸಿದ್ರು. ಅವತ್ತು ಬಂದು ಊಟ ಮಾಡ್ಕೊಂಡು ತೆಪ್ಪೋತ್ಸವದಲ್ಲಿ ಪಾಲ್ಗೊಂಡು ಭಾಳ ಖುಷಿಯಾಗಿ ಹೋಗಿರ್ತಕ್ಕಂಥ ದಿನ ಇವತ್ತು ನಾನು ಜ್ಞಾಪಿಸ್ತೀನಿ. ತದನಂತರ ಮತ್ತೊಂದು ಕೆರೆ ಇಲ್ಲಿ ಟ್ಯೂಬ್ ಒಂದು ನಾವು ರಿಪೇರಿ ಮಾಡಿದ್ವಿ. ಇಲ್ಲೆಲ್ಲೋ ರಿಪೇರಿ ಒಳಗಾಗಬೇಕಾಗಿತ್ತು. ನೀರು ಹೋಗ್ತಕ್ಕಂಥ ಚಾನಲ್ ಅದಕ್ಕೆ ಸ್ವಲ್ಪ ರಿಪೇರಿ ಮಾಡಿಬಿಟ್ಟು ಇಲ್ಲಿ ಉದ್ಘಾಟನೆ ಮಾಡಿ ಅದಕ್ಕೊಂದು ಟ್ಯಾಂಕು ಬಂಡ ಥರ ಮಾಡಿ ಹೋಗಿರ್ತಕ್ಕಂಥದ್ದು ನನಗೆ ಜ್ಞಾಪಕ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒತ್ತು ಕೂಡ ನಾಯಕಟ್ಟಿ ಭಾಗಕ್ಕೆ ನಾನು ಕೊಡಬೇಕಾಗುತ್ತೆ. ಆ ಪ್ರಯತ್ನದಲ್ಲಿದ್ದೀನಿ. ಒಟ್ಟಿನಲ್ಲಿ ಜನಗಳ ಸಹಕಾರ ಭಾಳ ಮುಖ್ಯ. ಸಹಕಾರ ಕೊಟ್ಟರೆ ಮಾತ್ರ ಸಾಧ್ಯವಾದಷ್ಟು ಕೂಡ ಒಳ್ಳೆಯ ಕೆಲಸಗಳನ್ನು ನಾವು ಕ್ಷೇತ್ರಕ್ಕೆ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ